ಕತೆ ಅಂತ ಬಂದಾಗ ಅರ್ಜುನ್ ಸರ್ಜಾ ಅವರು ಕತೆ ಇದಕ್ಕೆ. ಸೊ ಮೊದಲು ನೀವು ಈ ಥರ ಒಂದು ಕತೆ ಇದೆ ಅಂತ ಅವ್ರು ನಿಮ್ಗೆ ಏನಾದ್ರು ಹೇಳಿದ್ರು ಅಂದರೆ ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಜುನ್ ಸರ್ಜಾ ಅವ್ರು ಹೇಳಿದ, ಅಥವಾ ನೀವು ಈ ಥರ ನನಗೊಂದು ಕತೆ ಸೂಟ್ ಆಗ್ಬೋದು ಅಂತ ಅವ್ರನ್ನ ಕೇಳಿದಾಗ ಈ ಕತೆ ಹುಟ್ಟಿದ್ದ ಅಂತ? ಇಟ್ ವಾಸ್ ಮ್ಯೂಚುವಲ್. ಒಂದು ಲೈನ್ ಇತ್ತು, ಆ ಲೈನಲ್ಲಿ ಈ ಕತೆ ನಾವು ಮಾಡಿದ್ರೆ ಅಂದಾಗ ಆ ಕತೆಗೆ ಏನೇನು ಬೇಕೋ ಚೇಂಜಸ್ ಆಗಲಿ ಮತ್ತು ಕೆಲವೆಲ್ಲ ಮಾತಾಡಿಕೊಂಡು ಮಾಡಿದ್ದೀವಿ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ಮೋರ್ ದೆನ್ 190 ಮೂವೀಸ್ ಪ್ಲಸ್ ಆ್ಯಕ್ಟ್ ಮಾಡಿದ್ದಾರೆ, ಒಂದು 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಒಂದು 15-20 ಸಿನಿಮಾ ತಿರ್ಗಿ ಡೈರೆಕ್ಟ್ ಮಾಡಿದ್ದಾರೆ, ಎಲ್ಲ ಬ್ಲಾಕ್ ಬಸ್ಟರ್ಸ್. ಸೊ ನೀವು ಏನೇ ಚೇಂಜಸ್ ಹೇಳಬೇಕು ಅಂದ್ರೂ ಲಾಜಿಕ್ ಏನಾದರೂ ಇದ್ದರೆ ಒಪ್ಕೊತಿದ್ರು, ಇಲ್ಲಾಂದರೆ ಲಾಜಿಕ್ ಇಲ್ಲ, ಇದು ಬೇಡ ಅಂತ. ಈ ವಾಸ್ ಆಲ್ಸೋ ವೆರಿ ಅಡಮೆಂಟ್. ಬಟ್ ಈ ಸಿನಿಮಾಲಿ ನಾವು ನಂಬಿರೋದು ಸ್ಕ್ರೀನ್ ಪ್ಲೇ ಯೂನಿಕ್ ಆಗಂತ ಇರುತ್ತೆ. ಟೈಮ್ ಲೈನ್ ಫಾಲೋ ಮಾಡಬೇಕು. ಫಸ್ಟ್ ಹಾಫಲ್ಲಿ ಏನು ನಡೀತೋ ಪ್ರತಿಯೊಂದು ಕನೆಕ್ಷನು ಸೆಕೆಂಡ್ ಹಾಫಲ್ಲಿ ಇರುತ್ತೆ. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಸ್ಕ್ರೀನ್ ಪ್ಲೇ ವಿಲ್ ಬಿ ಯೂನಿಕ್ ಅನ್ನೋದು ಒಂದು ನಂಬಿಕೆ. ಓಕೆ, ಈಗ AP ಅರ್ಜುನ್ ಅವ್ರ ಜೊತೆ ಫಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಸಿನಿಮಾ ಇತ್ತು, ರೊಮ್ಯಾಂಟಿಕ್ ಡ್ರಾಮಾ ಇತ್ತು, ಅದರಲ್ಲೂ ಆ್ಯಕ್ಷನ್ ಇದ್ರು ಕೂಡ ಇದ್ರ ಪ್ಯೂರ್ ಆ್ಯಕ್ಷನ್ ಸಿನಿಮಾ. ಇವನ್ AP ಅರ್ಜುನ್ ಅವರು ಕೂಡ ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ. ಆದರೆ ಮಾರ್ಟಿನ್ಗೆ ಅವ್ರು ಸೂಟ್ ಆಗ್ತಾರೆ ನಿಮ್ಗೆ ಯಾವಾಗ ಅನ್ಸೋದು ಈ ಕತೆ ನೋಡಿ? ಇಲ್ಲ ಬ್ರೋ, ದ ವೇ ವಿ ಹ್ಯಾವ್ ಪೋರ್ಟ್ರೇಟ್ ಇಸ್ ಡಿಫ್ರೆಂಟ್. ಈಗ ಅದ್ದೂರಿಲೂ ಲವ್ ಸ್ಟೋರಿ ಇತ್ತು, ಇನ್ಫ್ಯಾಕ್ಟ್ ಆ್ಯಕ್ಷನು ಇತ್ತು. ಈ ಸಿನಿಮಾದಲ್ಲೂ ಆ್ಯಕ್ಷನ್ ಏನಕ್ಕೆ ಬಿಟ್ಟಿರೋದು ಅಂದರೆ ಫಸ್ಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲ್ಲಿ ಆ್ಯಕ್ಷನ್ ಬಿಟ್ಟಿದ್ದೀವಿ, ಬಟ್ ಅದರ ಆ್ಯಂಗಲ್ ಲವ್ ಸ್ಟೋರಿನೂ ಇದೆ. ಈಗ ನಾವು ಅದ್ದೂರಿ ಸಿನಿಮಾನೇ ಬರೀ ಫೈಟ್ಸು ಆ್ಯಕ್ಷನ್ಸ್ ಎಲ್ಲ ಬಿಟ್ಟಿದ್ರೆ ನೀವು ಅನ್ಕೊತಾ ಇದ್ರಿ ಇದು ಆ್ಯಕ್ಷನ್ ಸಿನಿಮಾ ಅಂತ. ನಾವು ಅವಾಗ ಅದನ್ನು ಪೋರ್ಟ್ರೇ ಮಾಡಿದ್ದು ಲವ್ ಸ್ಟೋರಿ ಅಂತ, ಇದನ್ನು ಆ್ಯಕ್ಷನ್ ಅಂತ ಮಾಡ್ತಾಯಿದ್ದೀವಿ. ಬಟ್ ಒಂದು ಲವ್ ಸ್ಟೋರಿ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ, ಹಾಫ್ ವೇಲ್ ಓಪನ್ ಆಗುವಂಥ ಲವ್ ಸ್ಟೋರಿ. ಕ್ಯಾರೆಕ್ಟರ್ ಹೆಸರು ಬಂದು ಅರ್ಜುನ್ ಅಂತ, ಹೀರೋಯಿನ್ ಕ್ಯಾರೆಕ್ಟರ್ ಹೆಸರು ಬಂದು ಪ್ರೀತಿ ಅಂತ. ಒಂದು ಹಾಫ್ ವೇಲ್ ಓಪನ್ ಆಗುವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಡೆಫಿನೆಟ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಕ್ಯೂಟ್ ಲವ್ ಸ್ಟೋರಿ ರಿಲೇಟೆಡ್ ನೆಕ್ಸ್ಟ್ ಇನ್ನೇನು ಬಿಟ್ರು ಲವ್ವೇ ಬಿಡೋದು, ಆ್ಯಕ್ಷನ್ ಸಾಕಾಯ್ತು. ಜೊತೆಗೆ ಡ್ರಾಮಾ ಇರುತ್ತೆ, ಒಂದಷ್ಟು ಡ್ರಾಮಾ ಪ್ಲೇ ಆಗುತ್ತೆ ಅನ್ನೋದು. ಓಕೆ, ಈ ಕತೆ ಮಾಡಿದಾದ್ಮೇಲೆ, ಈಗ ಕತೆ ನಿಮ್ಗೆ ಕೇಳಿದಾದ್ಮೇಲೆ ಯಾವ ಥರ ಪ್ಲಾನ್ಸ್ ಇತ್ತು? ಯಾಕೆಂದ್ರೆ ಅರ್ಜುನ್ ಸರ್ಜಾ ಅವ್ರು ಸ್ವತಃ ಡೈರೆಕ್ಟ್ರು, ಅವರೇ ಏನಾದರೂ ಈ ಸಿನಿಮಾ ಡೈರೆಕ್ಟ್ ಮಾಡೋ ಪ್ಲಾನ್ಸ್ ಏನಾದ್ರು ಇತ್ತ? ಇಲ್ಲ, ಅದು ನಮ್ಮ ಓನ್ ಬ್ಯಾನರಲ್ಲಿ ಆದರೆ ಮಾಡ್ತಾ ಇದ್ವಿ. ನಮ್ಮ ಬ್ಯಾನರಲ್ಲಿ ಆಗಿದ್ದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಸೊ ಅಂದರೆ ಈ ಕಥೆಯನ್ನೇ ಏನಾದ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಏನಾದ್ರು ಒಂದ್ಸರಿ ಅವ್ರ ಥಾಟ್ ಬಂದಿತ್ತು? ಇಲ್ಲ, ಅವ್ರು ತುಂಬ ಬ್ಯುಸಿ ಆಗಿದ್ರಲ್ಲ, ಅವ್ರ ಡೇಟ್ಸ್ ಇರಲಿಲ್ಲ, ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ, ಅಂಕಲ್ ಡೇಟ್ಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇದನ್ನು ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗೆ ಅಂತ ಅಂದ್ಕೊಂಡಾಗ ನಮ್ಮ ಪ್ರೊಡ್ಯೂಸರು ತಲೆಯಲ್ಲಿ ಮತ್ತು ನಮ್ಮೆಲ್ಲರ ತಲೆಯಲ್ಲಿ ಬಂದಿದ್ದು AP ಅರ್ಜುನ್ ಅವರು. ಯಾಕೆಂದರೆ ನನಗೆ ಫಸ್ಟ್ ಸಿನಿಮಾಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್. ಮತ್ತು ಮೋರ್ ಓವರ್ ಇದು ಹಿಂಗೆ ಮಾಡಿದ್ರೇ ಚಂದ, ಕರೆಕ್ಟಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ದು ಪ್ರೊಡ್ಯೂಸರ್. ಉದಯ್ ಮೆಹ್ತಾ ಅವರು ಡಿಸೈಡ್ ಮಾಡಿದಾಗ ಸಿನಿಮಾ ಮಾಡಲಿಕ್ಕೆ ಅಂತ ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿಲ್ಲ. ಅಂದರೆ ಇಷ್ಟೊಂದು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಇದಕ್ಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಅದು ಅಷ್ಟು ಟೈಮ್ ಹಿಡಿದಿದೆ. ಸೊ ಔಟ್ಕಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ, ಈಗ ಔಟ್ಪುಟ್ ಏನು ಬಂದಿದೆ ಅದ್ರ ಬಗ್ಗೆ? ಇಲ್ಲ, ಪ್ರೊಡ್ಯೂಸರ್ಗೇ ಕಾನ್ಫಿಡೆನ್ಸ್ ಇದ್ದಿದ್ದು. ನಮ್ಮೆಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಪ್ರೊಡ್ಯೂಸರ್ಗೆ. ನೀವು ಮಾಡಿರಿ, ನಾನು ಐ ವಿಲ್ ಸಮ್ಹೌ ಮೇಕ್ ದಿಸ್ ಹ್ಯಾಪನ್, ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ, ಪ್ಯಾಷನ್ ಆಗಿದ್ದರೆ ಪ್ಯಾಷನೇಟಾಗಿ ಮಾಡಿರಿ ನೀವು ಅಂತ. ಈ ಥರ ಪ್ರೊಡ್ಯೂಸರ್ಸ್ ಬೇಕು ಆ್ಯಕ್ಚುಲಿ. ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನೋಡಿಕೊಂಡು ಅದರ ಅಷ್ಟಕ್ಕೆ ಮಾತ್ರ ಬಂಡವಾಳ ಹಾಕಿ ತಗೊಳ್ಳೋ ಅಂಥದ್ದು ಒಂದು ಬಿಸ್ನೆಸ್ ಆದರೆ. ಇಲ್ಲ, ನೀವು ಬಿಯಾಂಡ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಇದ್ರ ಐ ವಿಲ್ ಮೇಕ್ ರೆವಿನ್ಯೂ ಔಟ್ ಆಫ್ ದಿಸ್ ಪ್ರಾಜೆಕ್ಟ್, ಯು ಡೋಂಟ್ ವರಿ ಅನ್ನೋ ಪ್ರೊಡ್ಯೂಸರು ಕೆಲವರು ಇದ್ದಾರೆ. ಅಂದರೆ ಅದರಲ್ಲಿ ಉದಯ್ ಮೆಹ್ತಾ ಅವರು ಒಬ್ಬರು ಅಂತ ಹೆಮ್ಮೆಯಿಂದ ಹೇಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.